ದೇವಸ್ಥಾನಗಳ ಬೀಗ ಹೊಡೆದ ಕಳ್ಳರು ಚಿನ್ನಾಭರಣಗಳನ್ನು ಹಾಗೂ ಗೋಲಕದ ಹಣವನ್ನು ದೋಚಿರುವ ಘಟನೆ ಕೆಆರ್ ನಗರ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಕೊಪ್ಪಲು ಗ್ರಾಮದ ಆದಿಶಕ್ತಿ ಮುತ್ತುತಾಳಮ್ಮ ಮತ್ತು ವೀರಭದ್ರೇಶ್ವರ ದೇವಸ್ಥಾನಗಳ ಬೀಗ ಹೊಡೆದಿರುವ ಕಳ್ಳರು 15 ಗ್ರಾಂ ಚಿನ್ನದ ತಾಲಿ, 1.25 ಕೆಜಿ ಬೆಳ್ಳಿ ಮತ್ತು ಹುಂಡಿಯಲ್ಲಿ ಸಂಗ್ರಹವಾಗಿದ್ದ ಅಂದಾಜು 22,000 ರೂಗಳ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಕೆಆರ್ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರಲ್ಲದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆಯಡಿಯಲ್ಲಿ ಮೈಸೂರು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಜನವರಿ 16ರಂದು ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಬೆಳಗ್ಗೆ 10ರಿಂದ ಸಂಜೆ 4:30ರವರೆಗೆ ಉದ್ಯೋಗ ಮೇಳ ನಡೆಯಲಿದ್ದು, ಉದ್ಯೋಗ ಮೇಳದಲ್ಲಿ ಸುರಭಿ ಪ್ಲಾಂಟೆಕ್, ಬಿಎಸ್ ಗೌಡ ಎಂಟರ್ಪ್ರೈಸಸ್, ತೇಜಸ್ವಿನಿ ಎಂಟರ್ಪ್ರೈಸಸ್, ಇಂದುಜಾ ಗ್ಲೋಬಲ್ ಸೊಲ್ಯೂಷನ್, ಗ್ರಾಸ್ ರೂಟ್, ರಾಣೆ ಮದ್ರಾಸ್, ವರ್ಲ್ಡ್ ಡಿಜಿಟಲ್, ಪ್ಲಾಸ್ಟಿ, ತ್ರಿವೇಣಿ ಇಂಜಿನಿಯರಿಂಗ್ ವರ್ಕ್ಸ್, ದೀರಂ ಕಂಪನಿ, ಪೀಪಲ್ ಮ್ಯಾನೇಜ್ಮೆಂಟ್, ಎಲೇಷಿಯಾ, ಬಿಎಸ್ಎಲ್ ಇಂಡಿಯಾ, ಜೋಯೆಲಿಕಾಸ್, ಬ್ಯುರೇಕಾ ಎಕ್ಸ್ಕರ್ಟನ್, ಯುರೇಕಾ, ಅರಸ್ಕಾರ್, ಪ್ರಥಮ್ ಎಜುಕೇಷನ್ ಫೌಂಡೇಶನ್, ಏಮ್ಸ್, ಟೆಸ್ಲಾ ಇನ್ಫೋಟೆಕ್ ಬೆಂಗಳೂರು, ನ್ಯಾನೋ ಜುಬಿಲೆಂಟ್ ಹಾಗೂ ಇನ್ನಿತರ ಖಾಸಗಿ ನಿಯೋಜಕರು ಭಾಗವಹಿಸಲಿದ್ದಾರೆ. ಎಸ್ಎಸ್ಎಲ್ಸಿ ಉತ್ತೀರ್ಣ ಅಥವಾ ಅನುತ್ತೀರ್ಣ, ಪಿಯುಸಿ, ಜೆಒಸಿ, ಐಟಿಐ, ಡಿಪ್ಲೊಮೊ, ಇಂಜಿನಿಯರಿಂಗ್ ಯಾವುದೇ ಪದವಿಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿಯೇ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಹ ನಿರುದ್ಯೋಗ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಪರಿಚಯ ಪತ್ರದೊಂದಿಗೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸಹಾಯಕ ನಿರ್ದೇಶಕರನ್ನು ದೂರವಾಣಿ ಸಂಖ್ಯೆ 0821248997ರಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ನಮ್ಮ ನಾಡಿನ ವೀರ ಯೋಧರ ಕರ್ತವ್ಯ, ತ್ಯಾಗ, ಬಲಿದಾನಗಳನ್ನು ಸ್ಮರಿಸಿ ಅವರಿಗೆ ಗೌರವಾಧಾರಗಳನ್ನು ಸಲ್ಲಿಸುವುದಕ್ಕೆ ಪೂರಕವಾಗಿ ಮೈಸೂರಿನಲ್ಲಿ ಯುದ್ಧ ಸ್ಮಾರಕವನ್ನು ನಿರ್ಮಿಸಲು ಆಗ್ರಹಿಸಿ ಮೈಸೂರು ಕನ್ನಡ ವೇದಿಕೆಯ ವತಿಯಿಂದ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ವೇದಿಕೆಯ ಸದಸ್ಯರು ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಪ್ರತಿಭಟಿಸಿದರು. ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಭಾರತೀಯ ಸೇನೆಗೆ ಮೈಸೂರು ತನ್ನದೇ ಆದ ಕೊಡುಗೆ ನೀಡಿದೆ. ನಮ್ಮ ವೀರ ಯೋಧರ ಕರ್ತವ್ಯ, ತ್ಯಾಗ, ಬಲಿದಾನಗಳನ್ನು ಸ್ಮರಿಸುವ ಉದ್ದೇಶದಿಂದ ಮೈಸೂರಿನಲ್ಲಿ ಯುದ್ಧ ಸ್ಮಾರಕವನ್ನು ನಿರ್ಮಿಸುವಂತೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ 20 ವರ್ಷಗಳು ಕಳೆದರೂ ಸಹ ಸ್ಮಾರಕ ನಿರ್ಮಾಣದ ವಿಷಯದಲ್ಲಿ ಜಿಲ್ಲಾಡಳಿತ ತೀವ್ರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಮೈಸೂರಿನಲ್ಲಿ ಸೂಕ್ತವಾದ ಸ್ಥಳವೊಂದನ್ನು ಆಯ್ಕೆ ಮಾಡಿ ಶೀಘ್ರವೇ ಯುದ್ಧ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದ ಅವರು ಜಿಲ್ಲಾಡಳಿತ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿದರು. ಮೈಸೂರಿನಲ್ಲಿ ಯಾರ್ಯಾರು ಹುತಾತ್ಮರಿದೆ, ಆದರೆ ಯುದ್ಧ ಸ್ಮಾರಕ ಮೈಸೂರಿನಲ್ಲಿ ಯಾರ್ಯಾರ್ದೋ ಏನೋ ಪುತ್ಥಳಿಗಳೆಲ್ಲ ಇವೆ, ಯಾರ್ಯಾರ್ದೋ ಹೆಸರುಗಳಿವೆ. ಆದರೆ ಇವತ್ತು ನಮ್ಮ ಭಾರತವನ್ನು ಕಾಪಾಡ್ತಿರೋ ನಮ್ಮ ವೀರ ಯೋಧರ ಒಂದು ಹುತಾತ್ಮ ಯುದ್ಧ ಸ್ಮಾರಕ ಮೈಸೂರಿನಲ್ಲಿ ಇಲ್ಲ. ಇದು ನೋಡಿದ್ರೆ ನಮಗೆ ಭಾಳ ಬೇಸರವಾಗುತ್ತೆ. ಇವತ್ತು ಮಡಿಕೇರಿ ಭಾಗ, ಮೈಸೂರು ಭಾಗದಲ್ಲಿ ಸೈನಿಕರ ಸಂಖ್ಯೆ ಜಾಸ್ತಿ ಇದ್ದಾರೆ. ಆದರೆ ಇಂಥ ಒಂದು ಸಾಂಸ್ಕೃತಿಕ ನಗರದಲ್ಲಿ ಈ ಯುದ್ಧ ಸ್ಮಾರಕ ಇಲ್ಲ ಅಂದರೆ ಇವತ್ತು ನಮ್ಮ ಮೈಸೂರು ಜನರಿಗೆ ಅವಮಾನವಾದ ಸಂಗತಿ. ಮೊನ್ನೆ ಪಾಪ ಮಾಜಿ ಸೈನಿಕರೆಲ್ಲರೂ ಸೇರಿ ಒಂದು ಸ್ವಚ್ಛತೆ ಮೂಲಕ ಸರ್ಕಾರಕ್ಕೆ ಎಚ್ಚರವನ್ನು ನೀಡಿದ್ದಾರೆ. ಮೈಸೂರಿನ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ಕೋವಿಡ್ ಪೂರ್ವದಲ್ಲಿ ಇದ್ದಂತಹ ಪದ್ಧತಿಯಲ್ಲೇ ನಡೆಸುವಂತೆ ಕರ್ನಾಟಕ ಜನಪರ ಶಕ್ತಿ ವೇದಿಕೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ವೇದಿಕೆಯ ಪದಾಧಿಕಾರಿಗಳು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು, ನ್ಯಾಯಾಲಯಗಳಿಗೆ ಪ್ರತಿನಿತ್ಯ 100 ಜನರು ಬರ್ತಾರೆ. ಅವರಲ್ಲಿ ವೈದ್ಯರು, ಅಂಗವಿಕಲರು, ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ. ಕೋವಿಡ್ ನಿಯಮಗಳ ಹಿನ್ನೆಲೆಯಲ್ಲಿ ಜನರಿಗೆ ಈ ಹಿಂದಿನಂತೆ ನ್ಯಾಯಾಲಯದ ಆವರಣದೊಳಗೆ ಸಲೀಸಾಗಿ ಪ್ರವೇಶ ನೀಡುವುದಿಲ್ಲ. ಹೀಗಾಗಿ ಜನರಿಗೆ ಸರಿಯಾಗಿ ಊಟ ತಿಂಡಿಯ ವ್ಯವಸ್ಥೆಯೂ ಸಿಗದಂತಾಗಿದ್ದು, ಬಿಸಿಲಿನಲ್ಲೇ ಸರದಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಆದ್ದರಿಂದ ಈ ಹಿಂದೆ ಇದ್ದಂತೆ ಅವರಿಗೆ ಪ್ರವೇಶ ನೀಡಬೇಕು ಎಂದು ಮನವಿ ಮಾಡಿದರು.
ಏನು ಮಾಡೋದು ನಮಗೆ ಸಿಸ್ಟಮ್ ಇಲ್ಲ ಆಯಿತಾ ಕಾಪಿ ಮಾಡ್ಕೊಳ್ಳೋದು ಆ ಥರ ಇದ್ದು ಹೋಲ್ಸೇಲ್ ರೇಟ್ ಅವ್ರದ್ದು ಮೇಡಮ್ ಹಂಗೆ ರೀ ಹೋಲ್ಸೇಲ್ ರಿಟೈಲ್ ದೆಹಲಿಯಲ್ಲಿ ರೈತ ಸಮುದಾಯ ನಡೆಸುತ್ತಿರುವ ಹೋರಾಟದ ಸ್ಥಳದಲ್ಲಿ ಭದ್ರತೆಗಾಗಿ ನಿಯೋಜಿಸಲ್ಪಟ್ಟಿದ್ದ ಸಿಆರ್ಪಿಎಫ್ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮೈಸೂರು ಜಿಲ್ಲೆಯ ಯೋಧ ನಿಂಗಯ್ಯ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹುಣಸೂರು ತಾಲೂಕಿನ ಕೆಬಿ ಕಾಲೋನಿಯ ನಿವಾಸಿಯಾಗಿದ್ದ 40 ವರ್ಷ ಪ್ರಾಯದ ನಿಂಗಯ್ಯ ಅವರ ಪಾರ್ಥಿವ ಶರೀರವನ್ನು ಇಂದು ಹುಣಸೂರು ಪಟ್ಟಣಕ್ಕೆ ತರಲಾಗಿದ್ದು, ತಾಲೂಕಿನ ಆಡಳಿತ ವತಿಯಿಂದ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಅಂತಿಮ ಗೌರವ ಸಲ್ಲಿಸಿದರು. ಹುಣಸೂರಿನ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಸಹ ನಡೆಸಲಾಯಿತು. ನಂತರ ಕೆಬಿ ಕಾಲೋನಿಯಲ್ಲಿರುವ ಅವರ ನಿವಾಸಕ್ಕೆ ಮೃತದೇಹವನ್ನು ಕೊಂಡೊಯ್ಯಲಾಗಿದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರನ್ನು ವಿಧಾನ ಪರಿಷತ್ತಿನ ಅರ್ಜಿಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ವಿಧಾನ ಪರಿಷತ್ ಉಪಸಭಾಪತಿಯಾಗಿದ್ದ ಎಸ್ಎಲ್ ಧರ್ಮೇಗೌಡ ಅವರು ಅರ್ಜಿಗಳ ಸಮಿತಿಯ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಹೊತ್ತಿದ್ರು. ಅವರು ನಿಧನರಾದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಎಚ್ ವಿಶ್ವನಾಥ್ ಅವರನ್ನು ನಿಯೋಜಿಸಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನು ಬಳ್ಳಾರಿ ಜಿಲ್ಲೆಗೆ ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆಯೇ? ಹೌದು ಎನ್ನುತ್ತಿವೆ ಸರ್ಕಾರದ ಮೂಲಗಳು. ಈ ಹಿಂದೆ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ನಿಯೋಜನೆಗೊಂಡಿದ್ದ ಬಿ ಶರತ್ ಅವರನ್ನು 1 ತಿಂಗಳು ಕಳೆಯುವುದರೊಳಗಾಗಿಯೇ ಮೈಸೂರಿನಿಂದ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ರೋಹಿಣಿ ಸಿಂಧೂರಿ ಅವರನ್ನು ರಾಜ್ಯ ಸರ್ಕಾರ ನಿಯೋಜಿಸಿತ್ತು. ರಾಜ್ಯ ಸರ್ಕಾರದ ಈ ಕ್ರಮವನ್ನು ಪ್ರಶ್ನಿಸಿ ಬಿ ಶರತ್ ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣಕ್ಕೆ ದೂರು ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಸಿಎಟಿ ಡಿಸೆಂಬರ್ 14ರಂದು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಸರ್ಕಾರವೇ ಶರತ್ ಅವರ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಬೇಕು ಎಂದು ಸೂಚಿಸಿತ್ತು. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ರೋಹಿಣಿ ಸಿಂಧೂರಿ ಅವರನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ನಿಯೋಜಿಸಲು ಮುಂದಾಗಿದೆ ಎನ್ನಲಾಗಿದೆ. ಅದಕ್ಕೆ ಪೂರಕವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಯಾಗಿದ್ದ ಎಸ್ಎಸ್ ನಕುಲ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜಿಸಲಾಗಿತ್ತು. ಅದಕ್ಕೆ ಪೂರಕವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಯಾಗಿದ್ದ ಎಸ್ಎಸ್ ನಕುಲ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜಿಸಲಾಗಿತ್ತು. ಅವರ ಜಾಗಕ್ಕೆ ರೋಹಿಣಿ ಸಿಂಧೂರಿ ಅವರನ್ನು ವರ್ಗಾವಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವಾಲಯದ ಮೂಲಗಳು ತಿಳಿಸಿವೆ. ಇನ್ನು 1-2 ದಿನಗಳಲ್ಲಿ ಈ ಬಗ್ಗೆ ಆದೇಶ ಹೊರಬೀಳಲಿದೆ ಎನ್ನಲಾಗಿದ್ದು, ಶರತ್ ಅವರನ್ನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಮರು ನಿಯೋಜನೆ ಮಾಡಲಾಗುತ್ತದೆ ಎಂದು ತಿಳಿದುಬಂದಿದೆ. ಪೊಲೀಸರು ಜನಸ್ನೇಹಿಗಳಾಗಿರಬೇಕು, ಜನರೊಂದಿಗೆ ವಿಶ್ವಾಸದಿಂದ ಬೆರೆತು ಸುರಕ್ಷತಾ ಭಾವನೆ ಮೂಡಿಸಬೇಕು ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಾಗ ಭಾಷಣ ಬಿಗಿಯುತ್ತಾ ಉಪದೇಶ ನೀಡುತ್ತಿದ್ದಾರೆ. ಆದರೆ ಈ ದೃಶ್ಯಗಳನ್ನು ನೋಡಿದರೆ ಪೊಲೀಸರ ಬಗ್ಗೆ ಇರುವ ಒಳ್ಳೆಯ ಭಾವನೆಗಳಿಗೂ ಧಕ್ಕೆಯಾಗುವುದರಲ್ಲಿ ಸಂಶಯವೇ ಇಲ್ಲ. ಓರ್ವ ಯುವಕನಿಗೆ ಪೊಲೀಸರು ನಡು ರಸ್ತೆಯಲ್ಲಿ ನೂರಾರು ಜನರು ನೋಡುತ್ತಿರುವಂತೆಯೇ ಲಾಠಿಗಳಿಂದ ಹೊಡೆದು ಬೂಟುಗಾಲಿನಿಂದ ಒದ್ದು ದರ್ಪ ತೋರಿಸುತ್ತಿದ್ದಾರೆ. ಈ ಘಟನೆ ನಡೆದಿದ್ದು ಟಿ ನರಸೀಪುರದಲ್ಲಿ. ಅದೇ ತಾಲೂಕಿನ ಟಿ ದೊಡ್ಡಪುರ ಗ್ರಾಮದ ನಿವಾಸಿಯಾದ ಚೇತನ್ ಎಂಬಾತ ಪೊಲೀಸರಿಂದ ಸಾರ್ವಜನಿಕವಾಗಿ ಏಟು ತಿಂದ ಯುವಕ. ಆತ ಏನು ತಪ್ಪು ಮಾಡಿದ್ದಾನೆ, ಪೊಲೀಸರು ಯಾಕೆ ಹೊಡೆಯುತ್ತಿದ್ದಾರೆ ಎಂಬ ಮಾಹಿತಿ ಜನರಿಗೆ ಸಿಕ್ಕಿಲ್ಲ. ಯುವಕನ ಕತ್ತುಪಟ್ಟಿ ಹಿಡಿದ ಪೊಲೀಸರು ಮತ್ತು ಹೋಂಗಾರ್ಡ್ಗಳು ಮನಬಂದಂತೆ ಥಳಿಸಿ ಬೂಟ್ಕಾಲಿನಿಂದ ಒದ್ದು ತಳ್ಳಾಡಿದ್ದಾರೆ. ಈ ಘಟನೆಯನ್ನು ನೂರಾರು ಜನರು ನೋಡಿದರಾದರೂ ಆ ಪೊಲೀಸರು ನಡೆದುಕೊಳ್ಳುತ್ತಿರುವ ರೀತಿಯನ್ನು ಕಂಡು ಹೆದರಿ ಯಾರೊಬ್ಬರೂ ಅವರನ್ನು ಪ್ರಶ್ನಿಸಿಲ್ಲ. ಇನ್ನು ಹೊಡೆಯುವುದನ್ನು ತಡೆಯುವುದಂತೂ ದೂರದ ಮಾತಾಯಿತು. ಯಾರು ಏನೇ ತಪ್ಪು ಮಾಡಿದರೂ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಬೇಕು. ಆದರೆ ಹೀಗೆ ಸಾರ್ವಜನಿಕವಾಗಿ ಲಾಠಿಗಳಿಂದ ಬಡಿದು ಬೂಟುಗಾಲಿನಿಂದ ಒದೆಯುವ ಪ್ರಕರಣ ನಾಗರಿಕ ಸಮಾಜದಲ್ಲಿ ಅಸುರಕ್ಷತೆ ಭಾವ ಮೂಡಿಸಿದೆ ಎನ್ನುವುದಂತೂ ಸತ್ಯ. ಇನ್ನು ಈ ದೃಶ್ಯವನ್ನು ನೋಡಿದ ಪುಟ್ಟ ಮಕ್ಕಳಂತೂ ತಮ್ಮ ಜೀವಮಾನದಲ್ಲಿ ಈ ಘಟನೆಯನ್ನು ಮರೆಯದೆ ನೆನಪಿಟ್ಟುಕೊಂಡು ಪೊಲೀಸರ ಮೇಲೆ ತಪ್ಪು ಅಭಿಪ್ರಾಯ ಬೆಳೆಸಿಕೊಳ್ಳುವ ಬೆಳವಣಿಗೆ ನಡೆಯದೇ ಇರಲಾರದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಇಂತಹ ಅಮಾನವೀಯ ಘಟನೆಗಳು ಮರುಕಳಿಸದಂತೆ ಪೊಲೀಸರಿಗೆ ತಿಳುವಳಿಕೆ ನೀಡಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಮೈಸೂರಿನಲ್ಲಿ ಬ್ರಿಟನ್ ವೈರಸ್ನ ಆತಂಕವಿಲ್ಲ ಎಂದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇಂದು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೂಪಾಂತರಿ ಕೊರೋನಾ ಸೋಂಕು ಮೈಸೂರು ನಗರ ಅಥವಾ ಜಿಲ್ಲೆಯಲ್ಲಿ ಯಾರಿಗೂ ತಗಲಿಲ್ಲ. ಬ್ರಿಟನ್ನಿಂದ ಹಿಂದಿರುಗಿದ್ದ 137 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಿದಾಗ ಅವರಲ್ಲಿ ಒಬ್ಬರಿಗೆ ಪಾಸಿಟಿವ್ ವರದಿ ಬಂದಿತ್ತು. ಆದರೆ ಅದು ಸಾಮಾನ್ಯ ಕೊರೋನಾ ವೈರಸ್ ಆಗಿದ್ದು ರೂಪಾಂತರಿ ಕೊರೋನಾ ಅಲ್ಲ ಎಂಬುದು ರಾಜ್ಯ ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿಯಿಂದ ದೃಢಪಟ್ಟಿದೆ.
ಆದ್ದರಿಂದ ಮೈಸೂರಿಗೆ ರೂಪಾಂತರಿ ಕೊರೋನಾ ಭಯವಿಲ್ಲ ಎಂದರು. ಜಿಲ್ಲೆಯಲ್ಲಿ ಕೊರೋನಾ ಲಸಿಕೆ ನೀಡುವ ಅಭಿಯಾನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಮೈಸೂರಿನ 32,000 ಕೊರೋನಾ ವಾರಿಯರ್ಗಳಿಗೆ ಲಸಿಕೆ ಹಾಕಲಾಗುತ್ತದೆ. ಯಾವ ಲಸಿಕೆ ಕೊಡಲಾಗುತ್ತದೆ ಎಂಬುದನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ ಎಂದು ಅವರು ಹೇಳಿದರು. ನಮ್ಮ ನೆರೆಯ ರಾಜ್ಯವಾದ ಕೇರಳದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಕೋಳಿ ಮತ್ತಿತರ ಪಕ್ಷಿಗಳನ್ನು ಸಾಗಣೆ ಮಾಡುವ ವ್ಯವಸ್ಥೆ ಮೇಲೆ ಕಣ್ಗಾವಲು ಇಡಲಾಗಿದೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಹಲವು ಬಗೆಯ ಪರೀಕ್ಷೆಗಳನ್ನು ನಡೆಸುತ್ತಿದ್ದೇವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಮೈಸೂರು ನಗರದ ಕೆರೆಗಳ ಮೇಲೆ ನಿಗಾ ಇರಿಸಿದ್ದು ಎಲ್ಲೂ ಯಾವುದೇ ಆತಂಕಕಾರಿ ವರದಿಗಳು ಬಂದಿಲ್ಲ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಅಕ್ಕಿ ಜ್ವರದ ಯಾವುದೇ ಕುರುಹುಗಳಿಲ್ಲ. ಆದರೂ ಸಂಬಂಧಿಸಿದ ಇಲಾಖೆಗಳು ಜಾಗೃತವಾಗಿದ್ದು ಕಾರ್ಯನಿರತವಾಗಿದೆ ಎಂದು ರೋಹಿಣಿ ಸಿಂಧೂರಿ ಅವರು ತಿಳಿಸಿದರು. ಅಲ್ಲಿ ಈಗ ಹೇಗೆ ಗೊತ್ತಾಗುವುದಂದರೆ ಏನಾದರೂ ಮೈಗ್ರೇಟರಿ ಬರ್ಡ್ ಇಂದ ಏನಾದರೂ ಡೆತ್ ಆಗಿದ್ರೆ ಅದನ್ನು ನಾವು ನೋಡಿದಾಗ ಅದರಲ್ಲಿ ಗೊತ್ತಾಗುತ್ತದೆ. ಸದ್ಯಕ್ಕೆ ಯಾವುದು ಆ ಥರ ಡೆತ್ಸ್ ಇಲ್ಲ. ಒಂದು ಡೆತ್ ಇದ್ದರೆ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಅದರ ಫುಡ್, ಅದರ ಫೀಕಲ್ ಮ್ಯಾಟರ್, ಅದರ ಏರೋಸೋಲ್ ಟ್ರಾನ್ಸ್ಮಿಷನ್ ಎಲ್ಲ ಇರುತ್ತದೆ. ಸೊ ಸದ್ಯಕ್ಕೆ ಯಾವುದೂ ಇಲ್ಲ. ಇಟ್ ಈಸ್ ಅಂಡರ್ ವಿಜಿಲ್. ಮೇಡಮ್, ಈ ವಿಜಿಲೆನ್ಸ್ ಜೊತೆಗೆ ಒಂದ್ಸಲ ಏನು ಜ್ವರ ಬಂದಿತ್ತು ಮೈಸೂರಲ್ಲಿ, ಆ ಟೈಮಲ್ಲಿ ಝೂಗೆ ಟೂರಿಸ್ಟ್ ರೆಸ್ಟ್ರಿಕ್ಷನ್ಸ್ ಮಾಡಿತ್ತು. ಈ ಬಾರಿ ಏನಾದರೂ ಆ ಥರ ಈ ಸದ್ಯಕ್ಕೆ ಬರ್ಡ್ ಫ್ಲೂ ಹ್ಯೂಮನ್ ಟ್ರಾನ್ಸ್ಮಿಷನ್ ಏನೂ ಇಲ್ಲ, ಯಾವುದೂ ಇಲ್ಲ. ಬರ್ಡ್ ಟು ಬರ್ಡ್ ಇಂದನೇ ಇದೆ, ಬಟ್ ಅದು ಇನ್ನೂ ಮೈಸೂರು ಜಿಲ್ಲೆಯಲ್ಲಿ ಬಂದಿಲ್ಲ. ವೆನ್ ಇಟ್ ಕಮ್ಸ್ ವಿ ವಿಲ್ ಟೇಕ್ ಅ ಲುಕ್ ಎಟ್ ಇಟ್ ಅವಾಗ. ಇತ್ತೀಚೆ ಜಸ್ಟ್ ನಾವು ಬೆಳಗ್ಗೆ 10:00 ಮಾನ್ಯ CS ಅವರು VC ತಗೊಂಡಿದ್ದಾರೆ. ಎಲ್ಲ ಜಿಲ್ಲೆಯದು ಸಿದ್ಧತೆ ನೋಡಲಿಕ್ಕೆ ಏನು 2-3 ದಿನಗಳಲ್ಲಿ ಬರುತ್ತದಂತ ಹೇಳ್ತಿದ್ದಾರೆ. ಬಟ್ ನಮಗೆ ಅಧಿಕೃತವಾಗಿ ಯಾವುದು ಬರ್ತಾ ಇದೆ ಹೇಗೆ ಅಂತ ಗೊತ್ತಿಲ್ಲ. ಬಟ್ ನಾವು ಡ್ರೈ ರನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಮಾಡಿದ್ದೀವಿ. ಏನು 32,000 ನಾವು ಫ್ರಂಟ್ ಲೈನ್ ವರ್ಕರ್ಸ್, ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ, ಅದೆಲ್ಲ ಸಿದ್ಧತೆ ಆಗಿದೆ. ಅಲ್ಲ, ನಾವು ಸಿದ್ಧತೆ ಹೇಗಂದರೆ ಈಗ 162 ಸೈಟ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾವುದು PHC, ತಾಲೂಕ್ ಕೇರ್ ಸೆಂಟರ್, ಮೊನ್ನೆ ನೀವೆಲ್ಲ ಬಂದಿದ್ದೀರಾ ಅಲ್ಲಿ. ಸೊ 162 ಇದೆ. ಎಲ್ಲಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ನಲ್ಲಿ ಪರ್ ಸೆಂಟರ್ಗೆ 100 ಜನ ಅಂತ ಇದೆ. 100 ಜನಕ್ಕೆ ವ್ಯಾಕ್ಸಿನೇಷನ್ ಒಂದು ದಿನಕ್ಕೆ ಪರ್ ಸೆಂಟರ್ಗೆ ಕೊಡಬೇಕು. ಸೊ GSS ಆ್ಯಂಡ್ ಈವನ್ ಅಪೋಲೋ ಇವೆಲ್ಲ ಕಡೆ 1000 ಜನನೂ ಇದ್ದಾರೆ. ಇನ್ಫ್ಯಾಕ್ಟ್ ಮೈಸೂರು ಜಿಲ್ಲೆಯಲ್ಲಿ 15,000 ಗೌರ್ಮೆಂಟ್ ಸೈಡಿಂದ ವರ್ಕರ್ಸ್ ಇದ್ದರೆ, ಆಶಾ, ಅಂಗನವಾಡಿ, ಫ್ರಂಟ್ ಲೈನ್ ಡಾಕ್ಟರ್ಸ್ ಎಲ್ಲ. ಪ್ರೈವೇಟ್ನವರು ಒಂದು 17,000 ತನಕ ಇದ್ದಾರೆ. ಸೊ ಅವ್ರಿಗೆ ಏನು ಈ ಥರ 3 ರೂಮ್ಸ್ ಇರಬೇಕು, 5 ಜನ ವ್ಯಾಕ್ಸಿನೇಟರ್, ಅದೆಲ್ಲ ಆ ಪ್ರೋಟೋಕಾಲ್ ನಾವು ಈಗ ಅವ್ರಿಗೇನು ಮಾಡ್ತಾಯಿದ್ವಿ. ಸೊ ನಮ್ಮ ಗಮನಕ್ಕೆ ಬಂದಂಗೆ 30 ಅಲ್ಲಿ ಸೈಟ್ಸ್ ಇರ್ಬೋದು, ವ್ಯಾಕ್ಸಿನೇಷನ್ ಸೈಟ್ಸ್ ಅಂತ ಏನು ಹೇಳ್ತೀವಿ. ಸೊ 162 + 130 ದಿಸ್ ವಿಲ್ ಬಿ ದ ನಂಬರ್. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆಯಡಿಯಲ್ಲಿ ಮೈಸೂರು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಜನವರಿ 16ರಂದು ಮೈಸೂರಿನ NR ಮೊಹಲಾದಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಬೆಳಗ್ಗೆ 10ರಿಂದ ಸಂಜೆ 4:30ರವರೆಗೆ ಉದ್ಯೋಗ ಮೇಳ ನಡೆಯಲಿದ್ದು, ಉದ್ಯೋಗ ಮೇಳದಲ್ಲಿ ಸುರಭಿ ಪ್ಲಾಂಟೆಕ್, BS ಗೌಡ ಎಂಟರ್ಪ್ರೈಸಸ್, ತೇಜಸ್ವಿನಿ ಎಂಟರ್ಪ್ರೈಸಸ್, ಇಂದುಜಾ ಗ್ಲೋಬಲ್ ಸೊಲ್ಯೂಷನ್, ಗ್ರಾಸ್ ರೂಟ್, ರಾಣೆ ಮದ್ರಾಸ್, ವರ್ಲ್ಡ್ ಡಿಜಿಟಲ್, ಪ್ಲಾಸ್ಟಿ, ತ್ರಿವೇಣಿ ಇಂಜಿನಿಯರಿಂಗ್ ವರ್ಕ್ಸ್, ದೀರಂ ಕಂಪನಿ, ಪೀಪಲ್ ಮ್ಯಾನೇಜ್ಮೆಂಟ್, ಎಲೇಷಿಯಾ, BSL ಇಂಡಿಯಾ, ಜೋಯಲಿಕಾಸ್, ಬ್ಯುರೇಕಾ ಎಕ್ಸ್ಕರ್ಟನ್, ಯುರೇಕಾ, ಅರಸ್ಕಾರ್, ಪ್ರಥಮ್ ಎಜುಕೇಷನ್ ಫೌಂಡೇಶನ್, ಏಮ್ಸ್, ಟೆಸ್ಲಾ ಇನ್ಫೋಟೆಕ್ ಬೆಂಗಳೂರು, ನ್ಯಾನೋ ಜುಬಿಲೆಂಟ್ ಹಾಗೂ ಇನ್ನಿತರ ಖಾಸಗಿ ನಿಯೋಜಕರು ಭಾಗವಹಿಸಲಿದ್ದಾರೆ. SSLC ಉತ್ತೀರ್ಣ ಅಥವಾ ಅನುತ್ತೀರ್ಣ, PUC, JOC, ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಯಾವುದೇ ಪದವಿಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿಯೇ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಹ ನಿರುದ್ಯೋಗ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಪರಿಚಯ ಪತ್ರದೊಂದಿಗೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸಹಾಯಕ ನಿರ್ದೇಶಕರನ್ನು ದೂರವಾಣಿ ಸಂಖ್ಯೆ 0821 248997ರಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವ ಚಲನಚಿತ್ರ ಮಂದಿರಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರೇಕ್ಷಕರು ಚಿತ್ರಗಳನ್ನು ವೀಕ್ಷಿಸಲು ಅನುಮತಿ ನೀಡುವಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದೆ.
ರಾಜ್ಯದಲ್ಲಿ ಚಲನಚಿತ್ರ ಮಂದಿರಗಳನ್ನು ತೆರೆದು ಚಿತ್ರ ಪ್ರದರ್ಶನ ಮಾಡಲು 1 ತಿಂಗಳ ಹಿಂದೆಯೇ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಆದರೆ ಆಸನ ವ್ಯವಸ್ಥೆಯ 50% ಪ್ರೇಕ್ಷಕರಿಗೆ ಮಾತ್ರ ಚಿತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ತಮಿಳುನಾಡಿನಲ್ಲಿ 100% ಆಸನಗಳನ್ನು ಭರ್ತಿ ಮಾಡಲು ಅಲ್ಲಿನ ಸರ್ಕಾರ ಅನುಮತಿ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಸಹ ಅನುಮತಿ ನೀಡಬೇಕು. ಲಾಕ್ಡೌನ್ ಅವಧಿಯಲ್ಲಿ ನಷ್ಟಕ್ಕೀಡಾಗಿರುವ ಚಿತ್ರಮಂದಿರಗಳ ಮಾಲೀಕರಿಗೆ ಪರಿಹಾರ ನೀಡಬೇಕು. ವಿದ್ಯುತ್ ಬಿಲ್ ಪಾವತಿಗೆ ಸಂಬಂಧಿಸಿದಂತೆ ರಿಯಾಯಿತಿಗಳನ್ನು ನೀಡಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮನವಿಗೆ ಪೂರಕವಾಗಿ ಸ್ಪಂದಿಸುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದು, ರಾಜ್ಯದ ಚಿತ್ರಮಂದಿರಗಳ ಮಾಲೀಕರಿಗೆ ಶೀಘ್ರವೇ ಅಗತ್ಯ ರಿಯಾಯಿತಿಗಳ ಸಿಹಿ ಸುದ್ದಿ ಲಭ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ. ಚಿತ್ರಮಂದಿರಗಳು ಪೂರ್ಣ ಪ್ರಮಾಣದಲ್ಲಿ ತೆರೆದಲ್ಲಿ ಹೊಸ ಚಿತ್ರಗಳ ಪ್ರದರ್ಶನಕ್ಕೂ ಹೆಚ್ಚು ಅವಕಾಶಗಳು ಲಭ್ಯವಾಗಲಿದೆ.